ನಮ್ಮ ಚಾನಲಲ್ಲಿ ಇದಕ್ಕೆ ಮೆಂತ್ಯ ಬಾತ್ ಮಾಡ್ತಿದ್ದೀವಿ. ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮೀಡಿಯಮ್ ಸೈಜ್ ಈರುಳ್ಳಿ, ಹೀಗೆ ಇವೆಲ್ಲದನ್ನು ಹೆಚ್ಚಿಕೋಬೇಕು. ಬೆಳ್ಳುಳ್ಳಿ ಜಜ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಈಗ ಮೆಂತ್ಯ ಸೊಪ್ಪು ಒಂದು ಹಿಡಿಯೋಷ್ಟು ಚೆನ್ನಾಗಿ ತೊಳ್ಕೊಬೇಕು. ನೀರು ಚೆನ್ನಾಗಿ ಆ ಮಣ್ಣೆಲ್ಲ ಹೋಗೋ ತನಕ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಮೀಡಿಯಮಾಗಿ ಹೆಚ್ಕೋಬೇಕು. ಅದನ್ನು ನಾನು 1.5 ಪಾವಷ್ಟು ಅಕ್ಕಿ ಬೆಳೆಸ್ತಾ ಇದ್ದೀನಿ. ಇಲ್ಲಿ ಮುಂಚೆನೇ ನೆನೆಸಿಡ್ಬೋದು, ನೆನೆಸಿಟ್ರೆ ಅನ್ನ ಅದು ಉದ್ರಾಗುತ್ತೆ. ಈಗ ಕುಕ್ಕರ್ ಇಟ್ಟು ಕುಕ್ಕರ್ಗೆ 2.5 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಮತ್ತು ಸ್ವಲ್ಪ ಜೀರಿಗೆ, ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ, ಖಾರ ಕಮ್ಮಿ ಬೇಕಂದರೆ ಕಡಿಮೆ, ಮೆಣಸಿನ್ಕಾಯಿ ಜಾಸ್ತಿ ಬೇಕಂದರೆ ಜಾಸ್ತಿ, ಈರುಳ್ಳಿ, ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ತಿಳಿಯಾಗಿ ಹುರ್ಕೊಳ್ಳೋದು, ಬಾಡಿಸ್ಕೊಳ್ಳೋದು ಚೆನ್ನಾಗಿ ಅವನ್ನ. ಈಗ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ನೀರು ಬಿಡೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಬೇಕು. ನೆನ್ಪಿಟ್ಕೊಳ್ಳಿ, ಕಡಿಮೆ ಊರಿಲಿ ಬಾಡಿಸಿ, ಒಂದು 2-3 ನಿಮಿಷ ಸಾಕು. ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಅಳತೆಗೆ ತಕ್ಕ ಹಾಗೆ ನೀರು. ಈಗ ತಕ್ಷಣಕ್ಕೆ ಕುಕ್ಕರ್ ಮುಚ್ಚಬಾರ್ದು. ಅಳತೆ ಪ್ರಮಾಣ ತಕ್ಕಂತೆ ನೀರು ಹಾಕಿ ಉಪ್ಪು ಉದುರಿಸಿ, ಕುದ್ಮೇಲೆ ಉಪ್ಪು ಹಾಕಿ, ಈಗ ರುಚಿಗೆ ತುಪ್ಪ ಸೇರಿಸ್ಕೊಳ್ಳೋಣ. ಒಳ್ಳೆ ಅರೋಮ ಕೊಡುತ್ತೆ ಮತ್ತು ಅಕ್ಕಿ ಅಂಟಂಟಾಗೋದಿಲ್ಲ. ಈ ರೀತಿ ನಾವು ತುಪ್ಪ ಬಳಸೋದ್ರಿಂದ ಚೆನ್ನಾಗಿ ಕಲಕಿ ಕುದಿ ಬಂದಾಗ ಕುಕ್ಕರ್ ವಿಜಿಲ್ ಹಾಕ್ಬಿಡೋಣ. ಒಂದು ವಿಜಿಲ್ ಸಾಕು. ಈಗ ನೋಡಿ, ಜಸ್ಟ್ 15 ನಿಮಿಷದಲ್ಲಿ ಮೆಂತ್ಯ ಬಾತ್ ರೆಡಿ. ಈ ರೆಸಿಪಿ ನಂಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಮಾಡೋಕ್ಕೆ ಆಗಲ್ಲ ಅಂದರೆ ಬೇಗ 15 ನಿಮಿಷದಲ್ಲಿ ಈ ರೆಸಿಪಿ ಮಾಡೋರು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕಿ. ಇದೇ ಥರ ಇನ್ನಷ್ಟು ಈಸಿ ಮತ್ತು ಒಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.